ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಇಡ್ಲಿ ಮಾಡ್ಕೊಂಡಿರ್ತೀವಿ ರೀ. ಅದರಲ್ಲಿ ಸ್ವಲ್ಪ ಇಡ್ಲಿ ಉಳಿದಿರ್ತಾವೆ. ಮತ್ತು ಅದೇ ಇಡ್ಲಿ ಚಟ್ನಿ ಸಾಂಬಾರು ತಿನ್ನೋಕೆ ಬೋರ್ ಆಗ್ತೈತಿ. ಅದೇ ಉಳಿದಿರೋ ಇಡ್ಲಿದಿಂದ ಒಂದು ಹೊಸ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಈಸಿನೂ ಟೇಸ್ಟಿನೂ ನನ್ನ ರೀತಿಯಲ್ಲೊಮ್ಮೆ ಟ್ರೈ ಮಾಡಿ ನೋಡಿರಿ. ಈಗ ಒಂದು ಕಡಾಯಿಗೆ ನಾನು 2 ಸ್ಪೂನಷ್ಟು ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ರೀ. ಎಣ್ಣೆ ಕಾಯ್ಲಿರಿ. ಎಣ್ಣೆ ಕಾಯ್ದ್ಮೇಲೆ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, ಸಾಸಿವೆ ಜೀರಿಗೆ ಫ್ರೈ ಆಗಲಿ ರೀ. ನೋಡಿ, ಸಾಸಿವೆ ಜೀರಿಗೆ ಫ್ರೈ ಆದಮೇಲೆ ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕಿರಿ. ನೋಡಿ, ದಪ್ಪಾಗಿ ಕಟ್ ಮಾಡಿಬಿಡ್ರಿ. ಎಷ್ಟು ಸಣ್ಣದಾಗಿ ಬರ್ತದೋ ಅಷ್ಟು ಸಣ್ಣದಾಗಿ ಕಟ್ ಮಾಡಿ ಹಾಕ್ರಿ. ಸ್ವಲ್ಪ ಕರಿಬೇವು ಸೊಪ್ಪು, ಒಂದು ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್, ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲರ ಸ್ಕಿಪ್ನು ಮಾಡ್ಬೋದು ರೀ. ಈಗ ಇದನ್ನು ಹೈ ಫ್ಲೇಮ್ದಲ್ಲಿಟ್ಟನೆ ಈರುಳ್ಳಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊತೀನಿ ರೀ. ನೋಡಿ, ಒಂದು 2 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ ರೀ. ಇದಕ್ಕೆ ನಾನು 1 ಸ್ಪೂನ್ ಆಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕ್ತಿದ್ದೀನಿ. ಅದನ್ನು ಬೇಯಿಸ್ಕೊತೀನಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ಮೇಲೆ 1 ನಿಮಿಷ ಆಗಷ್ಟು ಬೇಯಿಸ್ಕೊಂಡಿದ್ದೀನಿ. ಈಗ ಅದನ್ನು ಬೇಯ್ದದ್ರಿ. ಇದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು, 1 ಸ್ಪೂನ್ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತಿದ್ದೀನಿ. ಖಾರ ನೀವು ನೋಡ್ಕೊಂಡು ಹಾಕೋರಿ. ಈಗ ಅದನ್ನು ಮಿಕ್ಸ್ ಮಾಡೋಣ್ರಿ. ಆ ಈರುಳ್ಳಿ ಜೊತೆ ಅವೆರಡು ಮಸಾಲೆ ಮಿಕ್ಸ್ ಆಗಲಿ ರೀ. ನೋಡಿ, ಈಗ ಇದು ಮಿಕ್ಸ್ ಆದಮೇಲೆ ಅಲ್ಲಿ 2 ಟೊಮ್ಯಾಟೋನ ಹಾಕ್ತಾಯಿದ್ದೀನಿ. ಆ ಮಸಾಲೆ ಜೊತೆ ಟೊಮ್ಯಾಟೋನು ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ಈಗ ಟೊಮ್ಯಾಟೊ ಮಿಕ್ಸ್ ಆಗ್ಯದ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋದ್ರಿಂದ ಏನಾಗ್ತದೆ, ಟೊಮ್ಯಾಟೊ ಈರುಳ್ಳಿ ಇನ್ನೂ ಮತ್ತಷ್ಟು ಸಾಫ್ಟೂ ಆಗ್ತವೆ. ನೋಡಿ, ಈಗ ನಾನು ಇದನ್ನು ಲೋ ಫ್ಲೇಮ್ದಾಗ ಇಟ್ಟು ಮುಚ್ಚಿ 2 ನಿಮಿಷ ಬೇಯಿಸ್ತೀನಿ ರೀ. ನೋಡಿ, ಎಣ್ಣೆನೂ ಸಪ್ರೇಟ್ ಆಗೈತಿ, ಟೊಮ್ಯಾಟೊನು ಇನ್ನಷ್ಟು ಸಾಫ್ಟಾಗಿ ಬೇಯ್ದದ್ರಿ. ಈ ಥರ ಸಾಫ್ಟಾಗಿನೇ ಬೇಯ್ಬೇಕ್ರಿ ಅದನ್ನು. ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಬೇಯ್ದದೆ. ಇಲ್ಲೊಂದು ಅರ್ಧ ಬಟ್ಲಾಗಷ್ಟು ನಾನು ನೀರನ್ನು ಹಾಕ್ತಾಯಿದ್ದೀನಿ ರೀ. ಒಂದು 4 ಸ್ಪೂನ್ ಆಗಷ್ಟು ಹಾಕಿರಿ ಅಷ್ಟೇ. ನೋಡಿ, 1 ಸ್ಪೂನ್ ಆಗಷ್ಟು ನಿಂಬೆ ರಸನ ಹಾಕ್ತೀನಿ ರೀ. ಒಂದು ಅರ್ಧ ಸ್ಪೂನ್ ಆಗಷ್ಟು ಸಕ್ಕರೆನ ಹಾಕ್ತಾಯಿದ್ದೀನಿ. ನೋಡಿ, ಈಗ ಅದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಲ್ಲಿ. ನೋಡಿ, ಅತಿ ಸಣ್ಣ ಅದಾವ ಅಂಥೇಳಿ ಒಂದು 10 ಇಡ್ಲಿಯನ್ನು ತೊಗೊಂಡಿದ್ದೀನಿ ರೀ ನಾನು. ನೋಡಿ, ಅತಿ ಚಿಕ್ಕ ಇಡ್ಲಿ, ದೊಡ್ಡ ಸೈಜದ ಇಡ್ಲಿ ಇತ್ತು ಅಂದ್ರೆ ನೀವು ಕಟ್ ಮಾಡಿಬಿಟ್ಟು ತೊಗೋರಿ. ನಾನು ಇವನ್ನ ಹಾಗೆ ಹಾಕ್ತೀನಿ ರೀ. ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಈಗ ಇದನ್ನು ಮಿಕ್ಸ್ ಮಾಡ್ಕೊತೀನಿ ರೀ. ಆ ಮಸಾಲೆ ಎಲ್ಲ ಇಡ್ಲಿ ಮೇಲೆ ನೀಟಾಗಿ ಕೋಟ್ ಆಗಲಿ ರೀ ಅದು. ನೋಡಿ, ಈ ಥರ ಒಂದು ಸ್ವಲ್ಪ ಝಲಸ್ರಿ ಎಲ್ಲ ಚೆನ್ನಾಗಿ. ಆ ಇಡ್ಲಿಗೆ ಏನಾಗ್ತೈತಿ, ಮಸಾಲೆ ನೀಟಾಗಿ ಕೋಟ್ ಆಗ್ತದೆ ರೀ. ಇದಕ್ಕೆ ಒಂದು ಲಾಸ್ಟಿಗೆ ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಹಾಕ್ತಾಯಿದ್ದೀನಿ. ಈಗ ಅದನ್ನೂ ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿ, ಚೆನ್ನಾಗಿ ಮಿಕ್ಸ್ ಆಗಿದೆ. ಇಡ್ಲಿ ದೊಡ್ಡ ಸೈಜ್ ಇದ್ದಿದ್ರೆ ಕಟ್ ಮಾಡಿ ಹಾಕ್ರಿ, ನಡೀತದೆ. ನೀವು ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿ, ಟೇಸ್ಟಿಯಾಗಿರುವಂಥ ಬಿಸಿಯಾಗಿರುವಂಥ ಮಸಾಲ ಇಡ್ಲಿ ರೆಡಿ ಆಗ್ಯಾವ್ರಿ. ಬೆಳಗ್ಗೆ ಚಟ್ನಿ ಸಾಂಬಾರು ಜೊತೆ ತಿಂದು ಬೋರ್ ಆಗಿತ್ತಂದ್ರೆ ಇಡ್ಲಿ ಉಳಿದಿದ್ದು ಅಂದ್ರೆ ಈ ರೀತಿನೂ ಮಾಡ್ಕೋಬೋದು ರೀ. ಈ ರೀತಿ ಮಾಡಿಕೊಟ್ರೆ ಮಕ್ಕಳಿಗೆ ಅಷ್ಟೇ ಅಲ್ಲ, ದೊಡ್ಡವ್ರು ಕೂಡ ತುಂಬಾ ಇಷ್ಟ ಆಗ್ತದೆ ರೀ. ಈ ಮಸಾಲ ಇಡ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ನನಗೆ ಸಪೋರ್ಟ್ ಮಾಡೋಕ್ಕೆ ಕನ್ನಡತಿ ಅಡುಗೆ ಚಾನಲ್